ಆ, ಶುಭ ಸಂಜೆ ಆತ್ಮೀಯ ಎಲೆಕ್ಟ್ರೋ ಹೋಮಿಯೋಪತಿಯ ಬಂಧುಗಳೇ, ನಮ್ಮೆಲ್ಲ ಸ್ನೇಹಿತರೆ. ನಾನು ಡಾಕ್ಟರ್ ಮೆಹಬೂಬ್, ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಎಲೆಕ್ಟ್ರೋ ಹೋಮಿಯೋಪತಿ ಫೌಂಡೇಶನ್ ವತಿಯಿಂದ ತಮಗೊಂದು ಒಂದು ಸುದ್ದಿಯನ್ನು ನೀಡಲಿಕ್ಕೆ ಬಂದಿದ್ದೇನೆ. ಬಹುಶಃ ಒಂದಷ್ಟು ಈ ಅಂತರ್ಜಾಲಗಳಲ್ಲಿ ಹರಿಬಿಡ್ತಾ ಇರುವಂಥ ಒಂದಿಷ್ಟು ಸುದ್ದಿಗಳು ಅದೇನಪ್ಪ ಅಂತಂದರೆ, ಮಾನ್ಯ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಎಲ್ಲ ನಕಲಿ ವೈದ್ಯರಿಗೆ ಅವರವರ ಸ್ಥಾನಗಳಿಗೆ ಹೋಗಿ ಅವರ ಏನು ನಕಲಿ ವೈದ್ಯರಿದ್ದಾರೆ ಅವರ ಕ್ಲಿನಿಕ್ಗಳನ್ನಾಗಿರ್ಬೋದು ಅಥವಾ ಚಿಕಿತ್ಸಾಲಯಗಳನ್ನಾಗಿರ್ಬೋದು ಅದನ್ನು ಮುಚ್ಚಿಸಬೇಕು ಅನ್ನುವಂತಹ ಒಂದು ಆದೇಶವನ್ನು ನೀಡಿದ್ದಾರೆ ಅಂತ ಹೇಳಿ ಒಂದು ಅಂತರ್ಜಾಲಗಳಲ್ಲಿ ಬರುವಂಥ ಒಂದು ಸುದ್ದಿಗಳು. ತಮ್ಮ ಗಮನಕ್ಕೆ ನಾನು ಸ್ಪಷ್ಟೀಕರಣ ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ, ಎಲೆಕ್ಟ್ರೋ ಹೋಮಿಯೋಪತಿ ಕಲಿತಂಥ ವೈದ್ಯರು ತಾವೆಲ್ಲರೂ ನಕಲಿ ವೈದ್ಯರಲ್ಲ. ಇದನ್ನು ನೀವು ಅರ್ಥಕೋಬೇಕು. ಒಂದು. ಎರಡನೇದಾಗಿ, ನಾವು ಯಾವ ಪದ್ಧತಿಯನ್ನು ಕಲ್ತಿದ್ದೀವಿ ಆ ಪದ್ಧತಿಯಲ್ಲಿ ನೀವು ಚಿಕಿತ್ಸೆಯನ್ನು ಕೊಡ್ತಾ ಇದ್ದರೆ ನಿಮಗೆ ಯಾರೂ ಸಹ ತೊಂದರೆಗಳನ್ನು ಕೊಡುವುದಿಲ್ಲ. ಇದು ಎರಡನೇ ಅಂಶ. ಯಾರೇ ಬಂದು ನಿಮಗೆ ಪ್ರಶ್ನೆ ಮಾಡಿದಾಗ ನಿಮ್ಮಲ್ಲಿ ಕನಿಷ್ಠ ಜ್ಞಾನ ನಿಮ್ಮ ಎಲೆಕ್ಟ್ರೋ ಹೋಮಿಯೋಪತಿಯ ಬಗ್ಗೆ ನೀವು ಇಡಬೇಕು. ಅದಕ್ಕೆ ಮೂಲಭೂತವಾದಂಥ ಏನು ಪ್ರಶ್ನೆಗಳಿದೆ, ಎಲೆಕ್ಟ್ರೋ ಹೋಮಿಯೋಪತಿ ಎಂದರೇನು, ಇದರ ಚಿಕಿತ್ಸಾ ವಿಧಾನ ಪದ್ಧತಿಗಳು ಹೇಗೆ, ಇದು ಯಾವ ಥರನಾದಂಥ ಕೆಲಸ ಮಾಡ್ತದೆ, ಇದರಲ್ಲಿ ಬರುವಂಥ ಔಷಧಗಳೇನು, ಇದರ ಬಗ್ಗೆ ಒಂದಷ್ಟು ಕನಿಷ್ಠ ಜ್ಞಾನವನ್ನಾದರೂ ತಾವು ಇಟ್ಕೋಬೇಕು. ನಂತರ ನೀವು ಏನು ವೃತ್ತಿಗಳನ್ನು ಮಾಡ್ತಾ ಇದ್ದೀರಿ, ನಿಮ್ಮ ವೃತ್ತಿ ಏನಿದೆ ನಿಮ್ಮ ವೈದ್ಯಕೀಯ ಪದ್ಧತಿಗೆ ಸೀಮಿತವಾಗಿ ಇರಬೇಕು ಹೊರತು ನೀವು ಬೇರೆ ಪದ್ಧತಿಯಲ್ಲಿ ಮಾಡಿದಾಗ ನಿಮ್ಮ ಮೇಲೆ ಕ್ರಮಗಳನ್ನು ತಗೊಳ್ಳೋಕ್ಕೆ ಯಾವುದೇ ಅಧಿಕಾರಿಗೆ ಅಧಿಕಾರ ಇರ್ತದೆ. ಅದಕ್ಕೆ ನೀವು ನಕಲಿ ವೈದ್ಯರಲ್ಲ. ನಿಮ್ಮ ಹತ್ರ ಸರ್ಟಿಫಿಕೇಷನ್ ಇದೆ, ನಿಮ್ಮ ಹತ್ರ ಏನಿದೆ ಎಲೆಕ್ಟ್ರೋ ಹೋಮಿಯೋಪತಿಯ ಸರ್ಟಿಫಿಕೇಟ್ ಇರ್ತದೆ. ಹೀಗಾಗಿ ನೀವು ಎಲೆಕ್ಟ್ರೋ ಹೋಮಿಯೋಪತಿಯನ್ನು ನೀವು ನಿಮ್ಮ ವೈದ್ಯಕೀಯ ವೃತ್ತಿಯನ್ನಾಗಿ ಮುಂದುವರಿಸ್ಕೊಂಡು ಹೋದಾಗ ನಿಮ್ಗೆ ಯಾರೂ ಏನು ತೊಂದರೆಗಳನ್ನು ಕೊಡುವುದಿಲ್ಲ. ಇದು ಒಂದು ಸ್ಪಷ್ಟೀಕರಣ ನನ್ನಿಂದ. ಅಂಥ ಏನೋ ಒಂದು ಸಂದರ್ಭಗಳು ಬಂದಾಗ ನಮ್ಮ ಉಚ್ಚ ನ್ಯಾಯಾಲಯ, ಕರ್ನಾಟಕದ ಉಚ್ಚ ನ್ಯಾಯಾಲಯ ಕರ್ನಾಟಕ ಎಲೆಕ್ಟ್ರೋ ಹೋಮಿಯೋಪತಿ ಫೌಂಡೇಶನ್ಗೆ ಒಂದು ಆದೇಶವನ್ನು ನೀಡಿದೆ. ಅಂಥ ಏನೋ ಸಂದರ್ಭಗಳು ಬಂದಾಗ ಮಾನ್ಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಜಂಟಿ ಕಾರ್ಯದರ್ಶಿ ಮತ್ತು ನಮ್ಮ ಖಜಾಂಚಿ ಮತ್ತು ಇನ್ನಿತರೆ ಸದಸ್ಯರಿಗೆ ತಾವು ಸಂಪರ್ಕಗಳನ್ನು ಮಾಡಿ, ನಿಮಗೇನು ತೊಂದರೆ ಬಂದಾಗ ಅವರಿಗೆ ಸಂಪರ್ಕಗಳನ್ನು ಮಾಡಿ ನಿಮ್ಮ ತೊಂದರೆಗಳಿಗೆ ಏನು ಅದರ ಉತ್ತರಗಳನ್ನಾಗಿರ್ಬೋದು ಅಥವಾ ನಿಮಗೆ ತೊಂದರೆ ಬರದೇ ಇರುವಂತಹ ಏನಾದರೂ ಸಲಹೆಗಳನ್ನು ಬೇಕಾದಾಗ ನೀವು ಪಡೆಯಬಹುದು. ಈ ಎಲ್ಲ ನಮ್ಮ ಏನು ಕಾರ್ಯಕಾರಿ ಸಮಿತಿಯ ಸದಸ್ಯರಿದ್ದಾರೆ ಅವರೆಲ್ಲರೂ ಸದಾ ನಿಮ್ಮ ಸೇವೆಯಲ್ಲಿ ನಿರಂತರವಾಗಿ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಮತ್ತು ನಿರಂತರವಾಗಿ ನಿಮ್ಮ ಅವಶ್ಯಕತೆ ಇದ್ದಲ್ಲಿ ನಾವು ನಿಮಗೆ ಸ್ಪಂದನೆ ನೀಡಲಿಕ್ಕೆ ಸದಾ ಸಿದ್ಧರಿದ್ದೀವಿ. ಅದು ಅಧ್ಯಕ್ಷರಾಗಿರ್ಬೋದು ಅಥವಾ ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದು, ಇನ್ನಿತರೆ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರು ಎಲ್ಲರೂ ಸದಾ ನಿಮ್ಮ ಬೆನ್ನೆಲುಬಾಗಿ ನಾವು ನಿಲ್ತೇವೆ. ಮತ್ತು ಉಚ್ಚ ನ್ಯಾಯಾಲಯಕ್ಕಿಂತ ಹೆಚ್ಚಾಗಿ ರಾಜ್ಯದ ಮಂತ್ರಿನೂ ಅಲ್ಲ ಅಥವಾ ಸರ್ಕಾರವೂ ಅಲ್ಲ, ಇದು ನೆನಪಿನಲ್ಲಿಟ್ಕೊಳ್ಳಿ. ಹೀಗಾಗಿ ನಮ್ಮ ಬಳಿ ಉಚ್ಚ ನ್ಯಾಯಾಲಯದ ಆದೇಶಗಳಿದೆ. ಹೀಗಾಗಿ ತಾವು ಯಾರೂ ಹೆದರಬೇಕನ್ನುವಂಥ ಅವಶ್ಯಕತೆ ಇಲ್ಲ. ಆದರೆ ಕೆಲವೊಂದು ನಿರ್ಬಂಧಗಳ ಅಡಿಯಲ್ಲಿ ನೀವು ಆ ಕೆಲಸಗಳನ್ನು ಮಾಡಿ ಮತ್ತು ನಿಮ್ಮ ವೈದ್ಯಕೀಯ ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಂತ ಹೇಳಿ ತಮ್ಮಲ್ಲಿ ಎಲ್ಲರಿಗೆ ಒಂದು ಸೂಚನೆಯನ್ನು ನೀಡ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಜೈ ಎಲೆಕ್ಟ್ರೋ ಹೋಮಿಯೋಪತಿ, ಜೈ ಕರ್ನಾಟಕ.